24.10 ಆಗ್ತದೆ. ಅದಕ್ಕೋಸ್ಕರ 24% ಮೀಸಲಾತಿ ಇರಲೇಬೇಕು ಅಂತೇಳಿ ನಾನು ಹೇಳಿದ್ದು. ಅವತ್ತೂ ಹೇಳಿದ್ದೆ, ಇವತ್ತೂ ಹೇಳ್ತೀನಿ, ಮುಂದೆನೂ ಕೂಡ ಹೇಳ್ತೀನಿ. ಅದು ಎಲ್ಲಿ ಬೇಕಾದರೂ ಹೇಳ್ತೀನಿ. ಈಗಾಗಲೇ ರೆಕಾರ್ಡಿಗೆ ಹೋಗಿಬಿಟ್ಟಿದೆ. ಹೇಳುವುದು ಒಂದು, ಮಾಡುವುದು ಒಂದು. ಇವರ ರಾಜ್ಯಪಾಲರ ಭಾಷಣದಲ್ಲಿ ನಾವು ಪರಿಶಿಷ್ಟ ಜಾತಿ, ಇವರ ರಾಜ್ಯಪಾಲರ ಭಾಷಣದಲ್ಲಿ ನಾವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿಯನ್ನು ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಕೊಟ್ಟಿದ್ದೇವೆ ಎಂದು ಬೆನ್ನು ತಟ್ಟಿಕೊಂಡಿದ್ದಾರೆ. ನಿಮ್ಗೆ ಹೇಳ್ತಾ ಇರೋದು, ಬೆನ್ನು ತಟ್ಟಿಕೊಂಡಿದ್ದಾರೆ. ಪರಿಶಿಷ್ಟ ಪಂಗಡದವರಿಗೆ, ಪರಿಶಿಷ್ಟ ಜಾತಿಯವರಿಗೆ 15ರಿಂದ 17%, ಪರಿಶಿಷ್ಟ ವರ್ಗದವರಿಗೆ 3ರಿಂದ 7%. ನೋಯಿಂಗ್ಲಿ ವೆಲ್ 50%ಗಿಂತ ರಿಸರ್ವೇಷನ್ ಹೆಚ್ಚಾಗಬಾರದು ಎಂದು ಇದೆ. 1992ರಲ್ಲಿ ಇಂದಿರಾ ಸಾಹ್ನಿ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಮೀಸಲಾತಿಯನ್ನು 50%ಗೆ ಜಾತಿ ಮಾಡಬೇಕಾದ್ರೆ, ಪ್ರೊಟೆಕ್ಷನ್ ಸಿಗಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು. ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ ಆಗಬೇಕು. 9th ಶೆಡ್ಯೂಲ್ಗೆ ಸೇರಬೇಕು.